ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಇನ್ ಬರ್ತಾ ಇದೆ ಅಪ್ಡೇಟ್ ICC T20 ವರ್ಲ್ಡ್ ಕಪ್ 2026ಗೆ ನಮ್ಮ ಇಂಡಿಯಾದ ಮೈನ್ ಬ್ಯಾಟರ್ ಆಗಿರುವಂಥ ಆಪತ್ ಬಾಂಧವ, ನಮಗೆ ಒಂಥರ ಆಪತ್ ಬಾಂಧವ ಸುಮಾರು ಸಲ ಆಗಿದ್ದಾರೆ ತಿಲಕವರ್ಮ ಅವರು. ರೀಸೆಂಟಾಗಿ ಅಂತೂ ಒಳ್ಳೆ ಸೌಂಡಲ್ಲಿದ್ದಾರೆ T20ಸಲ್ಲಿ. ಸೊ ಇವರು ಇವಾಗ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಸೊ ಅಂದ್ಕೊಂಡಿದ್ದೇ ಒಂದು, ಆಗ್ತಾ ಇರೋದೇ ಒಂದು ಇಲ್ಲಿ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ವರ್ಲ್ಡ್ ಕಪ್ಪಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದು ತಿಂಗಳಿದೆ. ಇನ್ಫ್ಯಾಕ್ಟ್ ನೆನ್ನೆಗೆ ಒಂದು ತಿಂಗಳಿತ್ತು. 7ನೇ ತಾರೀಕು ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಗ್ತಾ ಇರೋಂಥದ್ದು. ಒಂದು ತಿಂಗಳಿದೆ ಅಂತ ಅಂದ್ಕೊಳ್ಳಿ. ಒಂದು ತಿಂಗಳು ಇದೆ ಅನ್ನೋ ಹಾಗೆ ಆಗಿರುವಂಥ ಸೀನ್ ಇದು. ಏನಾಗೈತಪ್ಪ ತಿಲಕವರ್ಮಂಗೆ ಅಂತ ಅಂದರೆ, ಅವರ ಅಬ್ಡಾಮಿನಲ್ ರೀಜನಲ್ಲಿ ಇಂಜುರಿ ಆಗಿದ್ದಂತೆ. ಸೊ ಮೊನ್ನೆ 6ನೇ ತಾರೀಕೇನೋ ಬಾಲ್ ಬಿತ್ತಂತೆ ಆ ರೀಜನಲ್ಲಿ. ಸೊ ಆ ಟೈಮಲ್ಲಿ ಏನೋ ಅವ್ರಿಗೇನು ಅಷ್ಟೊಂದೇನು ಇದಾಗಿಲ್ಲ. ಬಟ್ 7ನೇ ತಾರೀಕು ನೆನ್ನೆ ಅವ್ರಿಗೆ ಆಗಿರುವಂಥದ್ದು ಸೀನು ಸ್ವಲ್ಪ ಅಬ್ಡಾಮಿನಲ್ಲಿ ಪೇಯ್ನ್ ಕಾಣಿಸ್ಕೊಂಡಿದೆ. ಸೊ ಹೋಗಿ ನೋಡ್ತು ಅಂತ ಅಂದಾಗ ಸರ್ಜರಿ ಮಾಡಬೇಕು ಅಂತ ಹೇಳೋರಂತೆ. ಸೊ ಏನು ಸರ್ಜರಿ ಅಂತಂದರೆ ಟೆಸ್ಟಿಕ್ಯುಲರ್ ಟಾರ್ಸಿಯೋನ್ಗೆ ಸರ್ಜರಿನ ಮಾಡೋದು. ಇದು ಒಂದು ಮೈನರ್ ಸರ್ಜರಿ, ಏನು ಮೇಜರ್ ಸರ್ಜರಿ ಏನಲ್ಲ, ಏನು ಮೂಳೆ ರಿಲೇಟೆಡ್ ಸರ್ಜರಿ ಏನಲ್ಲ, ಒಂದು ಮೈನರ್ ಸರ್ಜರಿ ಆಗಿದೆ. ಆ್ಯಂಡ್ ಇದರಿಂದ ರಿಕವರ್ ಆಗಬೇಕು ಅಂತಂದರೆ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ನು ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ 3 to 4 ವೀಕ್ಸ್ ಆಗುತ್ತೆ ಅವರು ಫುಲ್ಲಿ ಕ್ರಿಕೆಟ್ ಆಡಬೇಕು ಅನ್ನೋ ಥರ ಫಿಟ್ ಆಗಬೇಕು ಅಂತ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ರಿಪೋರ್ಟ್ಸ್ ಪ್ರಕಾರ 1-2 ವಾರದಲ್ಲೆಲ್ಲ ಪಕ್ಕ ಆಡೋ ಥರ ಆಗುತ್ತೆ, ಇವರು ಪರ್ಫೆಕ್ಟ್ಲಿ ಫಿಟ್ ಆಗ್ಬೋದು. ನ್ಯೂಜಿಲ್ಯಾಂಡ್ ಸೀರೀಸ್ ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ಸೀರೀಸ್ ಏನಿದೆ ಅಪ್ಕಮಿಂಗು ODI ಸೀರೀಸ್ ಆದ ನಂತರ, ಸೊ ಈ ಸೀರೀಸಲ್ಲೂ ಕೂಡ ಇವರಿದ್ದಾರೆ. ಈ ಸೀರೀಸಲ್ಲಿ ಕೆಲವೊಂದು ಮ್ಯಾಚ್ ಆಡುವಂಥ ಸಾಧ್ಯತೆ ಇರುತ್ತೆ, ಅದು ಇದು ಅಂತೆಲ್ಲ ಅಪ್ಡೇಟ್ ಬಂದಿದೆ. ಬಟ್ ಯಾವುದೇ ಒಂದು ಚಿಕ್ಕ ಮೈನರೇ ಆಗಿರಲಿ ಮೇಜರೇ ಆಗಿರಲಿ, ಕ್ರಿಕೆಟ್ ಆಡೋ ಥರ ಫಿಟ್ ಆಗಬೇಕು ಅಂದರೆ ಖಂಡಿತ ಸ್ವಲ್ಪ ಟೈಮ್ ಅಂತೂ ಹಿಡಿಯುತ್ತೆ. ನೀನು ಪಟ್ಟನಾಗಿ ಸರ್ಜರಿ ಮಾಡಿಸ್ಕೊಂಬಂದ್ಬಿಟ್ಟು ಇವಾಗ ಕ್ರಿಕೆಟ್ ಆಡೋಗಿರೋ, ನೆಕ್ಸ್ಟ್ ODI ಸೀರೀಸ್ ಆಗಿಷ್ಟು ನಾವು ಪಟ್ಟನಾಗಿ ಕ್ರಿಕೆಟ್ ಆಡೋಗಿರೋ ಅಂತಂದರೆ ಅದು ಆಗೋದಿಲ್ಲ. ನನ್ನ ಪ್ರಕಾರ ನ್ಯೂಜಿಲ್ಯಾಂಡ್ ಸೀರೀಸ್ಗಂತೂ ಮಿಸ್ ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ತಿಲಕವರ್ಮ ವರ್ಲ್ಡ್ ಕಪ್ ಮಿಸ್ ಮಾಡ್ಕೊಳ್ಳೋವಂಥ ಯಾವುದೇ ಇಂಟೆನ್ಷನ್ ಅಂತೂ ಅವ್ರಿಗಂತೂ ಇಲ್ಲ. ಅವ್ರಿಗೆ ಆಡಲೇಬೇಕು ವರ್ಲ್ಡ್ ಕಪ್ ಆಡೋದು ಅಂತಂದರೆ ಸುಮ್ಮನೆ ಸಿಗೋದೇ ಇಲ್ಲ ಆಪರ್ಚುನಿಟಿ ವರ್ಲ್ಡ್ ಕಪ್ ಆಡೋದಕ್ಕೆ. ಅವರಂತೂ ಎಕ್ಸ್ಟ್ರೀಮಾಗಿ ಟ್ರೈ ಮಾಡಿದ್ರೆ ವರ್ಲ್ಡ್ ಕಪ್ನ ಆಡಲೇಬೇಕು ಅಂತ. ಸೊ ಒಟ್ಟಲ್ಲಿ ಎಲ್ಲ ನೋಡಿಕೊಂಡು ಹೋಗಿದ್ರಲ್ಲ ಪಟ್ಟಣಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಅದು ರಿಪೇರಿ ಮಾಡಿಸ್ಕೊಂಡಿದ್ದಾರಲ್ಲ. ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಬೀಜು ಕೆಟ್ಟಾಗಿದೆ ಇವರು, ಕನ್ನಡದಲ್ಲಿ ಹೇಳಬೇಕು ಅಂದರೆ ನಿಮ್ಗೆ ಇಂಗ್ಲೀಷಲ್ಲಿ ಹೇಳೋದು ಅರ್ಥ ಆಗೋದಿಲ್ಲ. ಬೀಜಕ್ಕೆ ಪೆಟ್ಟು ಬಿದ್ದಿದೆ, ಅದರಿಂದ ಒಂದು ಮೈನರ್ ಸರ್ಜರಿ ಮಾಡಬೇಕು ಅಂತ ಹೇಳಿದರೆ ಪೇಯ್ನ್ ಕಾಣಿಸ್ಕೊಂಡಿದ್ದರಿಂದ. ಸೊ ಆ ಸರ್ಜರಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ರಿಕವರ್ ಆಗ್ತಾರೆ ಅಂತ ಅನ್ಕೊಬೋದು. ಅದು 1 ತಿಂಗಳಲ್ಲಿ ಆಗ್ತಾರಾ ಅಥವಾ 1.5 ತಿಂಗಳಲ್ಲಿ ಆಗ್ತಾರಾ, ವರ್ಲ್ಡ್ ಕಪ್ಪಿಗೆ ಇರ್ತಾರಾ, ವರ್ಲ್ಡ್ ಕಪ್ಪಿಗೆ ಇರೋದಿಲ್ವಾ, ಅಥವಾ ಈ ನ್ಯೂಜಿಲ್ಯಾಂಡ್ ಸೀರೀಸ್ ಏನು ಬರ್ತದೆ T20 ಸೀರೀಸು, ಸೊ ಈ ಸೀರೀಸಿಗೆ ಏನೋ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಾರಾ, ಕಾದು ನೋಡಬೇಕಾಗುತ್ತೆ. ನನ್ನ ಪ್ರಕಾರ ನ್ಯೂಜಿಲ್ಯಾಂಡ್ ಸೀರೀಸ್ಗೆ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ವರ್ಲ್ಡ್ ಕಪ್ಪಿಗೆ ಪ್ರಾಬ್ಲಿ ಫಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಫಿಟ್ ಆಗಲಿ ತಿಲಕವರ್ಮ. ಏನಕ್ಕೆ ಅಂತಲೇ ನೋಡಿದ್ರಲ್ಲಪ್ಪ ಏಷ್ಯಾ ಕಪ್ಪಲ್ಲಿ ಯಾವ ಥರ ಆಪತ್ ಬಾಂಧವ ಆದರು ನಮಗೆ ಅಂತ. ಬರೀ ಏಷ್ಯಾ ಕಪ್ ಮಾತ್ರ ಅಂತ ಅಲ್ಲ, ಹೈಯೆಸ್ಟ್ ನಂಬರ್ ಆಫ್ ರನ್ಸು T20ಸಲ್ಲಿ ಕಳೆದ ವರ್ಷದಿಂದ ಯಾರು ಹೊಡೆದಿದ್ದಾರೆ ಅಂತ ಅನ್ನೋದು ನನ್ನ ದರ್ದನ್ ತಿಲಕವರ್ಮ. ನಮಗೆ ಮೈನ್ ಅಸೆಟ್ ಇವರನ್ನು ಮಿಸ್ ಔಟ್ ಆಗೋಗ್ಬಿಟ್ರು ಅಂತಂದರೆ ತಿಲಕವರ್ಮ, ಅದು ಲೆಫ್ಟ್ ಹ್ಯಾಂಡರ್ ಬೇರೆ, ಮಿಸ್ ಆಗಿಬಿಟ್ರು ಅಂತಂದರೆ ಖಂಡಿತ ಒಂದು ಬಿಗ್ ಬ್ಲೋನೇ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಿಗೆ. ನ್ಯೂಜಿಲ್ಯಾಂಡ್ ಸೀರೀಸ್ ಮಿಸ್ ಆಗಲಿ, ಹಾಳಾಗೋಯ್ತು ಸೀರೀಸ್, ಏನು ಬಯಲಾಟಲ್ ಸೀರೀಸ್ ಏನು ನಮಗೇನು ದುಡ್ದೇನಲ್ಲ. ವರ್ಲ್ಡ್ ಕಪ್ಪಿಗೆ ಮೈನ್ ತಿಲಕವರ್ಮ ನಮಗೆ ಫಿಟ್ ಇರಬೇಕು. ಅಷ್ಟು ಬೇಗ ರಿಕವರ್ ಆಗಿ ಬರಲಿ ಅಂತಲೇ ಕೇಳ್ಕೊಳ್ಳೋದು. ನೋಡೋಣ ಇನ್ನೂ ಅದೇನೇನು ಕತೆ ಆಗುತ್ತೆ ಅಂತ. ನಿಮ್ಗೇನು ಅನ್ಸುತ್ತೆ ತಿಲಕವರ್ಮ ಮಾಡೋ ಥರ ಆಗೋದು? ನೀವೇನು ಡಾಕ್ಟ್ರಲ್ಲಿ ಹೇಳೋದಕ್ಕೆ? ನಾನು ನಿಮ್ಗೆ ಕೇಳ್ತೀನಲ್ಲ ಹೋಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.